ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸುಸ್ವಾಗತ. ಸ್ನೇಹಿತರೆ, 2025 ಮೇ ತಿಂಗಳ ರಾಶಿ ಭವಿಷ್ಯ, ಈ ತುಲಾ ರಾಶಿಯವರಿಗೆ ಏನೆಲ್ಲ ಬದಲಾವಣೆಯಾಗಲಿದೆ, ಈ ತುಲಾ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಪ್ರೇಮ ಜೀವನ, ಹಣಕಾಸು ಮತ್ತು ಆರೋಗ್ಯದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ, ಹಾಗೆ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಅಶುಭವಾಗಲಿದೆ, ಯಾವ ವಿಷಯದಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದ್ರ ಜೊತೆಗೆ ನಿಮ್ಮ ಗುಣ ಸ್ವಭಾವಗಳು ಈ ಮೇ ತಿಂಗಳಿನಲ್ಲಿ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಸ್ನೇಹಿತರೆ. ಓಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ರೆ ಅವರಿಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನೂ ತಡ ಮಾಡೋದು ಬೇಡ ಸ್ನೇಹಿತರೆ. ಈ ತುಲಾ ರಾಶಿಯ ಜನರಿಗೆ ಏನೆಲ್ಲ ಅದೃಷ್ಟ ಒಲೆಯಲಿದೆ ಈ ಮೇ ತಿಂಗಳಿನಲ್ಲಿ ಅಂತ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಈ ರಾಶಿ ಭವಿಷ್ಯದ ಜೊತೆಗೆ ಕೆಲವೊಂದು ಸರಳ ಪರಿಹಾರಗಳನ್ನು ಕೂಡ ನಮ್ಮ ಈ SPP ಮೀಡಿಯಾ ಚಾನಲ್ನಲ್ಲಿ ತಿಳಿಸ್ಕೊಟ್ಟಿದ್ದೇವೆ. ಆ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ. ಇದರಿಂದಾಗಿ ನಿಮ್ಮ ಮನೆಯಲ್ಲಿ ಸಂತೋಷದ ವಾತಾವರಣವು ಕೂಡ ನಿರ್ಮಾಣವಾಗಲಿದೆ ಸ್ನೇಹಿತರೆ. ಇನ್ನು ಮೊದಲನೆಯದಾಗಿ ಈ ತುಲಾ ರಾಶಿಯ ಜನರಿಗೆ ಆರೋಗ್ಯದ ವಿಚಾರವಾಗಿ ನೋಡ್ತಾ ಹೋಗೋದಾದ್ರೆ, 2025 ಈ ಮೇ ತಿಂಗಳಿನಲ್ಲಿ ಈ ತುಲಾ ರಾಶಿಯವರಿಗೆ ಮಿಶ್ರ ಅದೃಷ್ಟವನ್ನು ತರಬಹುದಾಗಿದೆ ಸ್ನೇಹಿತರೆ. ಈ ವರ್ಷದ ಫಲಿತಾಂಶಗಳು ತುಂಬ ಉತ್ತಮವಾಗಿರಲಿದ್ದು, ವರ್ಷದ ಆರಂಭ ಅಂದರೆ ಮೇ ಮಧ್ಯದವರೆಗೂ ಗುರುಗ್ರಹದ ವೀಕ್ಷಣೆಯ ಮನೆಯಲ್ಲಿರ್ತದೆ ಸ್ನೇಹಿತರೆ. ಇದು ತೋಳುಗಳು, ಸ್ವಂಟ ಅಥವಾ ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನು ನಿಮಗೆ ತರಬಹುದು. ಇದರ ಜೊತೆಗೆ ಈಗಾಗಲೇ ಮಾರ್ಚ್ ತಿಂಗಳಿನಲ್ಲಿ ಶನಿಯ ಸಂಚಾರದಿಂದ ಬಾಯಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದಂತಹ ಕೆಲವು ತೊಂದರೆಗಳನ್ನು ನಿಮಗೆ ಉಂಟಾಗಿರ್ಬೋದು ಸ್ನೇಹಿತರೆ. ನಂತರ ಶನಿಯು ಅತ್ಯುತ್ತಮ ಸ್ಥಾನದ ಹಣಪಟ್ಟಿಯನ್ನು ಪಡಿತು ಹೋಗ್ತಾರೆ ಸ್ನೇಹಿತರೆ. ಈ ತುಲಾ ರಾಶಿ ಜಾತಕದ ಪ್ರಕಾರ ಈ ಮೇ ತಿಂಗಳ ಮಧ್ಯಭಾಗದಲ್ಲಿ ಗುರುವು ಸಕಾರಾತ್ಮಕ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತಾನೆ ಸ್ನೇಹಿತರೆ. ಇದೆಲ್ಲದರ ಮಧ್ಯದಲ್ಲಿ ಮೇ ತಿಂಗಳಿನಿಂದ ರಾಹುವಿನ ಸಂಚಾರವು ನಿಮಗೆ ಜೀರ್ಣಕಾರಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಇದರರ್ಥ ವರ್ಷದ ಮೊದಲ ಕೆಲವು ತಿಂಗಳುಗಳಲ್ಲಿ ನಿಮಗೆ ಆರೋಗ್ಯಕ್ಕೆ ಆದ್ಯತೆ ನೀಡುವುದು ನಿರ್ಣಾಯಕವಾಗಿರ್ತದೆ. ನಂತರ ಫಲಿತಾಂಶಗಳು ಸ್ಥಿರವಾಗಿ ಉತ್ತಮವಾಗಲು ನಿಮಗೆ ಪ್ರಾರಂಭವಾಗುತ್ತದೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾತ್ರ ನಿಮಗೆ ಉಳಿಯಬಹುದು. ನೀವು ಇತರ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ನಿಮ್ಮ ಆರೋಗ್ಯವನ್ನು ಇನ್ನಷ್ಟು ಉತ್ತಮವಾಗಿಸಲು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ನೀವು ಸಮತೋಲಿತವಾದಂತಹ ಆಹಾರವನ್ನು ಸೇವಿಸುವುದರ ಜೊತೆಗೆ ನೀವು ದಿನನಿತ್ಯ ವ್ಯಾಯಾಮವನ್ನು ಮಾಡುವುದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರ್ತದೆ. ಹಾಗೆ ಬೆಳಗ್ಗೆ ಎದ್ದು ಧ್ಯಾನವನ್ನು ಮಾಡಿ ಸ್ನೇಹಿತರೆ. ಇದರಿಂದ ನಿಮಗೆ ಆ ದಿನ ಉತ್ತಮವಾದ ದಿನ ಎನಿಸ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ವರ್ಷದ ದ್ವಿತೀಯಾರ್ಧವು ನಿಮಗೆ ಬಹಳಷ್ಟು ಉತ್ತಮವಾಗಿರ್ತದೆ ಸ್ನೇಹಿತರೆ. ಇನ್ನು ಈ ತುಲಾ ರಾಶಿಗೆ ಸೇರಿದ ಜನರಿಗೆ ವಿದ್ಯಾಭ್ಯಾಸ ಅಂದರೆ ಶಿಕ್ಷಣದ ಬಗ್ಗೆ ಹೇಳ್ತಾ ಹೋಗೋದಾದರೆ, ನೀವು ಶಿಕ್ಷಣದ ವಿಷಯದಲ್ಲಿ ಮಿಶ್ರ ಅದೃಷ್ಟವನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಆರಂಭದ ವರ್ಷದಲ್ಲಿ ತಮ್ಮ ಅಧ್ಯಯನದ ಬಗ್ಗೆ ವಿಶೇಷವಾಗಿ ಗಂಭೀರವಾಗಿರುವಂತಹ ವಿದ್ಯಾರ್ಥಿಗಳು ತುಂಬ ದುರ್ಬಲ ಫಲಿತಾಂಶಗಳನ್ನು ಪಡೆಯಬಹುದಾಗಿದೆ. ನಿಜವಾಗಿಯೂ ಕಷ್ಟಪಟ್ಟು ಕೆಲಸವನ್ನು ಮಾಡುವಂಥವರಿಗೆ ಮತ್ತು ಸಂಶೋಧನೆಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ನೀವು ಸಾಧಿಸ್ತಾ ಹೋಗ್ತೀರಿ. ವರ್ಷದ 2ನೇ ಭಾಗವಂತಹ ಶಿಕ್ಷಣ ಮಟ್ಟದಲ್ಲಿ ತೀವ್ರ ಏರಿಕೆಯನ್ನು ನೀವು ಕಾಣ್ತಾ ಹೋಗ್ತೀರಿ. ವಿಶೇಷವಾಗಿ ಮೇ ಮಧ್ಯದ ನಂತರ ಈ ವಿದ್ಯಾರ್ಥಿಗಳು ವಿದೇಶದಲ್ಲಿ ಅಥವಾ ತಮ್ಮ ಪ್ರಸ್ತುತ ವಾಸಸ್ಥಳ ಅಥವಾ ಜನ್ಮಸ್ಥಳದ ಹೊರಗೆ ಅಧ್ಯಯನ ಮಾಡಲು ಬಯಸ್ತಿದ್ರೆ ತಮ್ಮ ಪ್ರಯತ್ನಗಳಲ್ಲಿ ಕೂಡ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಹೆಚ್ಚುವರಿಯಾಗಿ ಹೇಳಬೇಕಂತಂದರೆ, ಅಧ್ಯಯನ ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳು ಸಹ ಯಶಸ್ವಿಯಾಗಿ ಸಾಧ್ಯವಾಗ್ತಾ ಹೋಗ್ತದೆ. ವಿದೇಶದಲ್ಲಿ ಅಧ್ಯಯನ ಮಾಡಲು ವಿದ್ಯಾರ್ಥಿಗಳು ಇದರ ಜೊತೆಗೆ ಯಶಸ್ಸನ್ನು ಸಾಧಿಸಲು ಕೂಡ ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಮೇ ಮಧ್ಯದ ನಂತರ ಈ ಅವಧಿಯು ಆಧ್ಯಾತ್ಮಿಕತೆ ಮತ್ತು ಧರ್ಮಕ್ಕೆ ಸಂಬಂಧಿಸಿದಂತಹ ಅಧ್ಯಯನವನ್ನು ಬಯಸುವ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರ್ತದೆ. 5ನೇ ಮನೆಯಲ್ಲಿ ರಾಹು ಮೇ ತಿಂಗಳಿನಲ್ಲಿ ಪ್ರಾರಂಭವಾಗುವ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳ ಮೆದುಳನ್ನು ಹೆಚ್ಚಿಸ್ತಾ ಹೋಗ್ತದೆ. ಇದರಿಂದ ಸ್ವಲ್ಪ ತೊಂದರೆಗಳು ಕೂಡ ನಿಮಗೆ ಕಡಿಮೆ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಅದು ಅದೇ ಸಮಯದ ಚೌಕಟ್ಟಿನಲ್ಲೂ ಕೂಡ ಇರುತ್ತದೆ. ನಿಮ್ಮ ಗಮನವು ಕೈಯಲ್ಲಿರುವಂತಹ ಕೆಲಸದಿಂದ ಪದೇ ಕ್ಷೀಣಿಸ್ತಾ ಬರ್ತದೆ. ಇದನ್ನು ನೀವು ಬಹಳ ಅರಿತುಕೊಳ್ಬೇಕಾಗಿರ್ತದೆ. ನಿಮ್ಮ ಗುಣಮಟ್ಟದ ಕೆಲಸವನ್ನು ಉತ್ಪಾದಿಸಲು ಬಯಸ್ತಾ ಹೋದರೆ ನೀವು ನಿರಂತರ ಪ್ರಯತ್ನದಿಂದಾಗಿ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಆದ್ದರಿಂದ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಹೋಗಿ ಸ್ನೇಹಿತರೆ. ಇದರಿಂದ ನೀವು ಯಶಸ್ಸನ್ನು ಕಾಣಲು ಸಾಧ್ಯವಾಗ್ತಾ ಹೋಗ್ತದೆ. ಹಾಗೆ ಈ ತುಲಾ ರಾಶಿಗೆ ಸೇರಿದ ಜನರಿಗೆ ವ್ಯಾಪಾರದ ಬಗ್ಗೆ ಹೇಗಿರಲಿದೆ ಅಂತ ಕೇಳ್ತಿದ್ರೆ, ಮೇ ತಿಂಗಳ 2025 ಈ ವರ್ಷವು ಈ ತುಲಾ ರಾಶಿಗೆ ಸೇರಿದ ಜನರಿಗೆ ವ್ಯವಹಾರದ ವಿಷಯದಲ್ಲಿ ಸ್ವಲ್ಪ ಅನುಕೂಲಕರವಾದಂತಹ ವರ್ಷವಾಗಿರ್ತದೆ. ಆದರೆ ವರ್ಷದ ಆರಂಭವು ಸ್ವಲ್ಪ ನಿಧಾನವಾಗಿದ್ದು ಕೂಡ ಕೆಲಸದ ವ್ಯಾಪಾರದಲ್ಲಿ
ನೀವು ಕೆಲವು ತಿಂಗಳು ಸ್ವಲ್ಪ ನಿಧಾನವಾಗಿ ನಡೀತಾ ಹೋಗ್ತದೆ ಸ್ನೇಹಿತರೆ. ಹೊಸ ಯೋಜನೆಗಳನ್ನು ರೂಪಿಸುವುದು ಸವಾಲಿನದಾಗಿರುತ್ತದೆ. ಹೊಸ ಯೋಜನೆಗಳನ್ನು ಉತ್ತಮವಾಗಿ ನೀವು ಕಾಣದಿರ್ಬೋದು ಅಥವಾ ಅವುಗಳಲ್ಲಿ ಕೆಲವು ದೋಷಗಳು ಕೂಡ ನಿಮಗೆ ಕಂಡುಬರ್ತದೆ. ಆದರೆ ಈಗಾಗಲೇ ಆಗಿರುವಂತಹ ಮಾರ್ಚ್ ತಿಂಗಳ ನಂತರ ಶನಿಯ ಅನುಕೂಲಕರವಾದಂತಹ ಸಂಚಾರವು ನಿಮಗೆ ಚಿಂತನೆ ಮತ್ತು ಯೋಜನಾ ಸಾಮರ್ಥ್ಯವನ್ನು ಸುಧಾರಿಸ್ತಾ ಹೋಗ್ತದೆ ಸ್ನೇಹಿತರೆ. ಇದು ನಿಮ್ಮ ವ್ಯವಹಾರದ ಬಗ್ಗೆ ಇನ್ನಷ್ಟು ಬೆಳವಣಿಗೆಯಾಗಲು ಸಹಕಾರವಾಗ್ತಾ ಹೋಗ್ತದೆ. ಸಕಾರಾತ್ಮಕವಾದಂತಹ ಪರಿಣಾಮಗಳು ಕೂಡ ನಿಮಗೆ ಉಂಟಾಗ್ತಾ ಹೋಗ್ತದೆ. ಮೇ ತಿಂಗಳ ಮಧ್ಯಭಾಗದ ನಂತರ ಗುರುವಿನ ಸಂಚಾರದಿಂದಾಗಿ ನಿಮಗೆ ಎಲ್ಲ ರೀತಿಯ ಅನುಕೂಲಕರವಾದಂತಹ ಬದಲಾವಣೆಗಳು ಕಾಣ್ತಾ ಹೋಗ್ತದೆ. ಈ ಎಲ್ಲ ಅಂಶಗಳಿಂದಾಗಿ ನಿಮ್ಮ ವ್ಯವಹಾರವು ಕೂಡ ಬಹಳ ಯಶಸ್ವಿಯಾಗ್ತಾ ಹೋಗ್ತದೆ. ಈ ಮೇ ತಿಂಗಳಿನಲ್ಲಂತೂ ವ್ಯವಹಾರಕ್ಕಾಗಿ ಪ್ರಯಾಣಗಳು ಕೂಡ ಸಮೃದ್ಧವಾಗಿರ್ತದೆ. ಹಿರಿಯರು ನಿಮಗೆ ಅತ್ಯುತ್ತಮವಾದಂತಹ ಮಾರ್ಗದರ್ಶನವನ್ನು ಕೂಡ ನೀಡ್ತಾ ಹೋಗ್ತಾರೆ. ಈ ಎಲ್ಲ ಕಾರಣಗಳಿಂದಾಗಿ ನೀವು ವ್ಯವಹಾರದಲ್ಲಿ ಯಶಸ್ವಿಯನ್ನು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಈ ತುಲಾರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ತುಲಾರಾಶಿಯಲ್ಲಿ ಜನಿಸಿದ ಜನರು ವೃತ್ತಿ ಜೀವನದ ದೃಷ್ಟಿಯಿಂದ ಈ 2025ರ ಮೇ ತಿಂಗಳಿನಲ್ಲಿ ನಿಮಗೆ ಬಹಳಷ್ಟು ಉತ್ತಮವಾದ ಫಲಿತಾಂಶಗಳು ಲಭ್ಯವಾಗ್ತಾ ಹೋಗ್ತದೆ. ನೀವು ಕೆಲಸವನ್ನು ಬದಲಾಯಿಸಿ ಎಂದು ಬಯಸ್ತಿದ್ರೆ ಮಾರ್ಚ್ ನಂತರ ಬದಲಾವಣೆ ಮಾಡುವುದು ಉತ್ತಮವಾಗಿರ್ತದೆ. ಈಗಾಗಲೇ ಮಾರ್ಚ್ ಕಳೆದಿದೆ. ಈ ಮೇ ತಿಂಗಳಿನಲ್ಲಿ ನೀವು ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಇದು ನಿಮಗೆ ಉತ್ತಮವಾಗಿರ್ತದೆ. ಈ ಮೇ ಮಧ್ಯದ ನಂತರ ಬದಲಾವಣೆಗಳನ್ನು ಮಾಡುವುದು ಬಹಳ ಸೂಕ್ತವಾಗಿರ್ತದೆ. ಏಕೆಂದರೆ ಈ ಬದಲಾವಣೆಗಳು ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ಕೂಡ ನೀಡಬಹುದು. ನಿಮ್ಮ ಸಹೋದ್ಯೋಗಿಗಳು ಮತ್ತು ಸ್ಪರ್ಧಿಗಳು ನಿಮ್ಮನ್ನು ತೊಂದರೆಗೊಳಿಸಲು ಪ್ರಯತ್ನಿಸಿದರೂ ಕೂಡ ಮಾರ್ಚ್ ಅಂತ್ಯದ ಈಗಾಗಲೇ ಮಾರ್ಚ್ ಕಳೆದಿದೆ ಸ್ನೇಹಿತರೆ, ನೀವು ಅಂತಿಮವಾಗಿ ಸೂಕ್ತ ಸ್ಥಾನವನ್ನು ಪಡೆದಿದ್ದೀರಿ ಸ್ನೇಹಿತರೆ. ವರ್ಷದ ದ್ವಿತೀಯಾರ್ಧವು ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ. ಮೇ ಮಧ್ಯದ ನಂತರ ಪ್ರಗತಿ, ಬಡ್ತಿ ಮತ್ತು ಉದ್ಯೋಗ ಬದಲಾವಣೆಯ ಹಾದಿ ತುಲನಾತ್ಮಕವಾಗಿ ನಿಮಗೆ ಉತ್ತಮವಾಗಿರ್ತದೆ. ಇದರಿಂದ ಹೆಚ್ಚು ಧನಲಾಭ ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಇನ್ನು ಈ ತುಲಾರಾಶಿಗೆ ಸೇರಿದ ಜನರಿಗೆ ಹಣಕಾಸಿನ ವಿಚಾರದಲ್ಲಿ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ತುಲಾರಾಶಿಯಲ್ಲಿ ಜನಿಸಿದ ವ್ಯಕ್ತಿಗಳು ತಮ್ಮ ಲಾಭದ ಮನೆಯ ಅಧಿಪತಿಯಾದಂತಹ ಸೂರ್ಯನನ್ನು ವರ್ಷವಿಡೀ ಅನಿಯಮಿತ ಫಲಿತಾಂಶಗಳನ್ನು ಹೊಂದಿರುವ ವ್ಯಕ್ತಿ ಎಂದು ಪರಿಗಣಿಸುತ್ತಾರೆ ಸ್ನೇಹಿತರೆ. ಕೆಲವು ತಿಂಗಳು ನಿಮಗೆ ಬಹಳಷ್ಟು ಬಲವಾಗಿರ್ತದೆ, ಇನ್ನು ಕೆಲವು ತಿಂಗಳಂತೂ ದುರ್ಬಲವಾಗಿರ್ತದೆ ಸ್ನೇಹಿತರೆ. ಸಂಪತ್ತಿನ ಮನೆಯ ಅಧಿಪತಿಯಾಗಿರುವಂತಹ ಮಂಗಳನ ಸುತ್ತಿನ ಪರಿಸ್ಥಿತಿಗಳು ಒಂದೇ ಆಗಿರ್ತವೆ ಸ್ನೇಹಿತರೆ. ಹೀಗಾಗಿ ಈ ಎರಡು ಗ್ರಹಗಳ ಆಧಾರದ ಮೇಲೆ ಈ ವರ್ಷದ ಹಣದ ಸಮಸ್ಯೆದ ವಿಷಯಗಳಿಗೆ ಅಸಮಾನವಾಗಿರ್ಬೋದು ಸ್ನೇಹಿತರೆ. ಮೇ ಮಧ್ಯದಿಂದ ಹಣದ ಸೂಚಕ ಗುರುವಿನ ಸಂಚಾರವು ಹೆಚ್ಚು ನಿಮಗೆ ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಈ ಗುರು ಸಂಚಾರದಿಂದಾಗಿ ನಿಮಗೆ ಸ್ವಾಭಾವಿಕವಾಗಿ ಇದು ನಿಮಗೆ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ಬಲಪಡಿಸ್ತಾ ಹೋಗ್ತದೆ. ಇದರಿಂದಾಗಿ ಹೆಚ್ಚಿನ ಧನಲಾಭವು ಬರುವಂತಹ ಚಾನ್ಸಸ್ ಕೂಡ ಇರಲಿದೆ ಸ್ನೇಹಿತರೆ. ಆದರೆ ಹಣದ ಮನೆಯ ಮೇಲೆ ಗುರುವಿನ ಪ್ರಭಾವವು ಮೇ ಮಧ್ಯದವರೆಗೂ ಕೂಡ ಇರ್ತದೆ. ಹಾಗಾಗಿ ಉಳಿಸಿದ ಹಣದಲ್ಲಿ ಯಾವುದೇ ಸಮಸ್ಯೆಗಳಲ್ಲಿ ಇರುವುದಿಲ್ಲ. ಆದರೆ ಹೊಸ ಹಣ ಗಳಿಸುವುದು ಸವಾಲಿನದಾಗಿರುತ್ತದೆ ಸ್ನೇಹಿತರೆ. ಇದರರ್ಥ 2025 ಆರ್ಥಿಕವಾಗಿ ನಿಮಗೆ ಮಿಶ್ರ ಫಲಿತಾಂಶಗಳನ್ನು ನೀಡ್ತಾ ಹೋಗ್ತದೆ. ತುಲಾರಾಶಿ ಭವಿಷ್ಯ 2025ರ ಪ್ರಕಾರ ವರ್ಷದ ಮೊದಲಾರ್ಧವು ಸ್ವೀಕಾರಾರ್ಹ ಮತ್ತು ಫಲಿತಾಂಶಗಳನ್ನು ನೀಡುತ್ತಿರ್ತಾ ಹೋಗ್ತದೆ. ವರ್ಷದ ಎರಡನೇ ಭಾಗವು ಅತ್ಯುತ್ತಮವಾದಂತಹ ಉತ್ತಮ ಫಲಿತಾಂಶಗಳನ್ನು ನಿಮಗೆ ನೀಡ್ತಾ ಹೋಗ್ತದೆ ಸ್ನೇಹಿತರೆ. ಉತ್ತಮವಾದ ಫಲಿತಾಂಶಗಳು ಲಭ್ಯವಾಗುವಾಗ ನಿಮ್ಮ ಉಳಿತಾಯವನ್ನು ಹೆಚ್ಚಿಸುವುದು ಅವಶ್ಯಕವಾಗಿರುತ್ತದೆ ಸ್ನೇಹಿತರೆ. ಇದರಿಂದ ನಿಮ್ಮ ಭವಿಷ್ಯಕ್ಕೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ. ಇನ್ನು ತಪ್ಪು ಸ್ಥಳಗಳಲ್ಲಿ ಹೂಡಿಕೆಯನ್ನು ಮಾಡಬೇಡಿ ಸ್ನೇಹಿತರೆ. ಹೀಗೆ ಮಾಡೋದ್ರಿಂದಾಗಿ ನಿಮ್ಮ ಹಣವನ್ನು ಸುರಕ್ಷಿತವಾಗಿ ಇಡಲು ಸಾಧ್ಯವಾಗ್ತಾ ಹೋಗ್ತದೆ. ಇದರ ಜೊತೆಗೆ ಈಗಾಗಲೇ ಕಳೆದಿರುವಂತಹ ಮಾತಿನಿಂದಾಗಿ ಶನಿಯ ಅಂಶವು ಹಣದ ಮೇಲೆ ಯಾವುದೇ ಪರಿಣಾಮವನ್ನು ಬೀರೋದಿಲ್ಲ. ಅಂದರೆ ನಿಮ್ಮ ಹಣವು ಹೆಚ್ಚಾಗಿ ಸುರಕ್ಷಿತವಾಗಿರ್ತದೆ. ಇದರರ್ಥ ಯಾವುದೇ ಅನಗತ್ಯ ಖರ್ಚುಗಳು ಕೂಡ ನಿಮಗೆ ಇರೋದಿಲ್ಲ. ನಿಮ್ಮ ಹಣಕಾಸನ್ನು ನೀವು ಬುದ್ಧಿವಂತಿಕೆಯಿಂದ ನಿರ್ವಹಿಸುವುದು ಸಾಧ್ಯವಾಗ್ತಾ ಹೋಗ್ತದೆ. ಇದರಿಂದ ಹೆಚ್ಚು ಉಳಿತಾಯವನ್ನು ಕೂಡ ನೀವು ಮಾಡ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ತುಲಾರಾಶಿಗೆ ಸೇರಿದ ಜನರಿಗೆ ಲವ್ ಲೈಫ್ ಹೇಗಿರಲಿದೆ ಅಂತ ಕೇಳೋದಾದರೆ, ತಮ್ಮ ಪ್ರಣಯ ಸಂಬಂಧಗಳ ದೃಷ್ಟಿಕೋನದಿಂದ ಹೇಳೋದಾದರೆ ಇದು ಮಿಶ್ರ ವರ್ಷವಾಗಿರ್ತದೆ ಸ್ನೇಹಿತರೆ. ಕೆಲವು ಸಂದರ್ಭಗಳಲ್ಲಿ ಉತ್ತಮವಾದ ಫಲಿತಾಂಶಗಳು ಕೂಡ ನಿಮಗೆ ಸ್ವಲ್ಪ ದುರ್ಬಲವಾಗಿರ್ತದೆ. ಈಗಾಗಲೇ ಕಳೆದಿರುವಂತಹ ಮಾರ್ಚ್ ತಿಂಗಳಿನಲ್ಲಿ ಶನಿಯು 5ನೇ ಮನೆಯಲ್ಲಿ ಇರೋದ್ರಿಂದಾಗಿ ಸಾಕಷ್ಟು ಪ್ರಭಾವವು ನಿಮ್ಮ ಮೇಲೆ ಉಂಟಾಗಿರ್ತದೆ ಸ್ನೇಹಿತರೆ. ಶನಿ ತನ್ನದೇ ಆದ ರಾಶಿಯಲ್ಲಿದ್ದರೂ ಕೂಡ ಶನಿ ಮಂದ ಗ್ರಹ ಮತ್ತು 5ನೇ ಮನೆಯಲ್ಲಿರೋದ್ರಿಂದ ಪ್ರೇಮ ಸಂಬಂಧಗಳಲ್ಲಿ ಮಂದ ಭಾವನೆಯನ್ನು ನೀಡ್ತಾ ಹೋಗ್ತಾರೆ ಸ್ನೇಹಿತರೆ. ಇದರಿಂದ ಪ್ರಣಯದ ಜೀವನವು ಹೆಚ್ಚು ಆನಂದದಾಯಕವಾಗಿರೋದಿಲ್ಲ. ಸಂಬಂಧದಲ್ಲಿ ಸ್ವಲ್ಪ ಒತ್ತಡವು ಕೂಡ ಬರ್ಬೋದು. ಆದ್ದರಿಂದ ಪ್ರೀತಿಯ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಪರಸ್ಪರ ನಡುವಿನ ನ್ಯೂನತೆಗಳನ್ನು ಕಂಡುಹಿಡಿಯಲು ಈ ಟೈಮ್ ನಿಮಗೆ ಸರಿಯಾಗಿರ್ತದೆ ಸ್ನೇಹಿತರೆ. ಇದು ನಿಜವಾಗಿ ಸಂಭವಿಸಿದರೂ ಕೂಡ ಅದನ್ನು ತಡೆಯುವುದು ಮುಖ್ಯವಾಗಿರ್ತದೆ. ಇದಾದ ನಂತರ ಈ ಮೇ ತಿಂಗಳಿನಲ್ಲಿ
ಗುರುವಿನ ಪ್ರಭಾವವು 5ನೇ ಮನೆಯ ಮೇಲೆ ಪ್ರಕಟವಾಗಲು ಪ್ರಾರಂಭವಾಗುತ್ತದೆ. ಇದು ತಪ್ಪು ತಿಳುವಳಿಕೆಗಳ ವಾತಾವರಣವನ್ನು ತೆರವುಗೊಳಿಸಿ ಇದು ಸಹಾಯ ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಮೇ ನಂತರದ ಅವಧಿಯು ನಿಮಗೆ ಮಿಶ್ರವಾಗಿರ್ತದೆ ಸ್ನೇಹಿತರೆ. ಅಂದರೆ ಕೆಲವು ಸಮಸ್ಯೆಗಳು ಉದ್ಭವಿಸ್ಬೋದು, ಆದರೆ ಅಂತಿಮವಾಗಿ ಅದಕ್ಕೆ ಸರಳವಾದಂತಹ ಪರಿಹಾರಗಳು ಕೂಡ ನಿಮಗೆ ಲಭ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ನಿಮಗೆ ಈ 2025 ಮೇ ತಿಂಗಳಿನಲ್ಲಿ ಮಿಶ್ರ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ತುಲಾರಾಶಿಗೆ ಸೇರಿದ ಜನರಿಗೆ ವೈವಾಹಿಕ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ತುಲಾರಾಶಿಯಲ್ಲಿ ಸೇರಿದ ಜನರು ಮದುವೆಯ ವಯಸ್ಸಿನವರೆಗೆ ಅಥವಾ ಸಂಗಾತಿಯನ್ನು ಸಕ್ರಿಯವಾಗಿ ಹುಡುಕುವಂತಹವರಿಗೆ ಅದೃಷ್ಟವನ್ನು ತರಬಹುದು ಸ್ನೇಹಿತರೆ. ವರ್ಷದ ಮೊದಲ ಕೆಲವು ತಿಂಗಳುಗಳು ಹೆಚ್ಚು ಭರವಸೆಯನ್ನು ನೀಡಲಾಗುವುದಿಲ್ಲ, ಬದಲಾಗಿ ನಿಶ್ಚಿತಾರ್ಥ ಮತ್ತು ಇತರ ವಿಷಯಗಳಲ್ಲಿ ಸಮಸ್ಯೆಗಳು ಬರ್ಬೋದು ಸ್ನೇಹಿತರೆ. ಅಂದರೆ ಮದುವೆಯ ಆರಂಭಿಕ ಹಂತಗಳು ಸವಾಲಿನದಾಗಿರ್ಬೋದು ಅಥವಾ ಪರಿಣಾಮವಾಗಿ ಪ್ರಗತಿಗೆ ಹೆಚ್ಚಿನ ಅವಕಾಶಗಳು ಕೂಡ ಇರೋದಿಲ್ಲ. ಹಾಗೆ ಗುರುವಿನ ಸಂಚಾರವು ಪ್ರಯೋಜನಕಾರಿಯಾದಾಗ ಮತ್ತು 5ನೇ ಮನೆಯಲ್ಲಿ ಶನಿಯ ಪ್ರಭಾವವು ಕೊನೆಗೊಳ್ಳುವಾಗ ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಅತ್ಯುತ್ತಮವಾದಂತಹ ಫಲಿತಾಂಶಗಳನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಈ ಮೇ ತಿಂಗಳ ಮಧ್ಯಭಾಗದ ನಂತರ ಗುರುವು 5ನೇ ಅಂಶದಿಂದ ಮೊದಲನೇ ಮನೆಯಲ್ಲಿ ಮತ್ತು 9ನೇ ಅಂಶದಿಂದ 5ನೇ ಮನೆಯನ್ನು ನೋಡ್ತಾ ಇರ್ತಾರೆ ಸ್ನೇಹಿತರೆ. ಇದು ನಿಶ್ಚಿತಾರ್ಥ ಮತ್ತು ಮದುವೆಗೆ ಅನುಕೂಲಕರವಾದಂತಹ ಸಮಯವೆಂದು ಪರಿಗಣಿಸಲಾಗ್ತದೆ. ಇದು ವರ್ಷದ ಅಹಿತಕರ ಆರಂಭದ ಹೊರತಾಗಿಯೂ ಮೇ ತಿಂಗಳ ಮಧ್ಯಭಾಗದ ನಂತರ ನಿಶ್ಚಿತಾರ್ಥ, ಮದುವೆ, ಪ್ರೀತಿ ಇತರ ಘಟನೆಗಳಿಗೆ ಇದು ಉತ್ತಮವಾದಂತಹ ಸಮಯವಾಗಿರ್ತದೆ ಸ್ನೇಹಿತರೆ. ಅನುಕೂಲಕರವಾದಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗ್ತಾ ಹೋಗ್ತದೆ. ಮದುವೆ ವಿಷಯಕ್ಕೆ ಬಂದರೆ ವರ್ಷದ ಮೊದಲ ತಿಂಗಳುಗಳು ಕೂಡ ವಿಶೇಷವಾಗಿ ಮಾರ್ಚ್ವರೆಗೆ ಅದೇ ರೀತಿಯ ದುರ್ಬಲವನ್ನು ನೀವು ಕಾಣ್ತಾ ಹೋಗ್ತೀರಿ. ಈಗಾಗಲೇ ಕಳೆದಿರುವಂತಹ ಮಾರ್ಚ್ನಿಂದಾಗಿ ನೀವು ದುರ್ಬಲವನ್ನು ಕಾಣಿರ್ಬೋದು ಸ್ನೇಹಿತರೆ. ಈ ಮೇ ತಿಂಗಳಿನಲ್ಲಿ ಮಧ್ಯಭಾಗದ ವೇಳೆಗೆ ನಿಮಗೆ ವಿಶೇಷವಾಗಿ ಸಾಕಷ್ಟು ಸುಧಾರಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ತುಲಾರಾಶಿಗೆ ಸೇರಿದ ಜನರಿಗೆ ಕುಟುಂಬ ಮತ್ತು ಗೃಹ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ವರ್ಷದ ಮೊದಲ ಕೆಲವು ತಿಂಗಳುಗಳು ನಿಮಗೆ ಅನುಕೂಲಕರವಾಗಿರೋದಿಲ್ಲ ಸ್ನೇಹಿತರೆ. ನಿಮಗೆ ತಿಳಿದಿರುವಂತೆ ಈ ಮಾರ್ಚ್ನಲ್ಲಿ ಶನಿಯ ಪ್ರಭಾವದಿಂದಾಗಿ 2ನೇ ಮನೆಯಲ್ಲಿ ಮತ್ತು 10ನೇ ಮನೆಯನ್ನು ನೋಡುವುದರಿಂದ ಕೆಲವು ಸಮಸ್ಯೆಗಳನ್ನು ಕೂಡ ನೀವು ಎದುರಿಸಿರ್ತೀರಿ ಸ್ನೇಹಿತರೆ. ಈ ಅಂಶವು ಕುಟುಂಬದೊಳಗೆ ಸಂಘರ್ಷಕ್ಕೆ ಇದು ಕಾರಣವಾಗಬಹುದು ಸ್ನೇಹಿತರೆ. ನಿಮ್ಮ ಸಂಭಾಷಣೆಯ ಶೈಲಿಯು ಸ್ವಲ್ಪ ದುರ್ಬಲವಾಗಿರ್ಬೋದು. ನಿಮ್ಮ ಕುಟುಂಬ ಸದಸ್ಯರಿಗೆ ನಿಮ್ಮ ಮಾತುಗಳು ಇಷ್ಟವಾಗದಿರ್ಬೋದು ಸ್ನೇಹಿತರೆ. ನಿಮ್ಮ ಮಾತುಗಳು ಇತರರಿಗೆ ಬೇರೆಯದೇ ಅರ್ಥವನ್ನು ಹೊಂದಿರ್ಬೋದು. ಈ ಮೇ ತಿಂಗಳಿನಲ್ಲಿ ಮೇ ಮಧ್ಯದ ನಂತರ ಗುರುವಿನ ಸ್ಥಾನವು ಗಮನಾರ್ಹವಾಗಿ ಸುಧಾರಣೆಯನ್ನು ಆಗ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಎಲ್ಲ ಪ್ರಯತ್ನಗಳಿಗೂ ಕೂಡ ತಕ್ಕನಾದಂತಹ ಪ್ರಯತ್ನಗಳಿಗೆ ಪ್ರಯೋಜನವನ್ನು ಕೂಡ ಪಡೀತಾ ಹೋಗ್ತೀರಿ. ಅಂದರೆ ಈ ವರ್ಷ ಗೃಹ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಯಾವುದೇ ಮಹತ್ವದ ಸಮಸ್ಯೆಗಳು ಕೂಡ ಉಂಟಾಗೋದಿಲ್ಲ ಸ್ನೇಹಿತರೆ. ಇದರಿಂದಾಗಿ ಬಹಳ ಸಂತೋಷಭರಿತರಾಗಿ ನೀವು ಇರ್ತೀರಿ ಸ್ನೇಹಿತರೆ. ಇನ್ನು ಈ ತುಲಾರಾಶಿಯವರು ಭೂಮಿ, ಆಸ್ತಿ ಅಥವಾ ವಾಹನವನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರೆ ಭೂಮಿ ಮತ್ತು ಕಟ್ಟಡಗಳಿಗೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಯಾವುದೇ ದೊಡ್ಡ ಸಮಸ್ಯೆ ಉಂಟಾಗುವಂತಹ ಸಾಧ್ಯತೆಗಳು ನಿಮಗೆ ಇರೋದಿಲ್ಲ ಸ್ನೇಹಿತರೆ. ನಿಮ್ಮ ಕಾರ್ಯಗಳು ಮತ್ತು ಪ್ರಯತ್ನಗಳ ಆಧಾರದ ಮೇಲೆ ನೀವು ಫಲಿತಾಂಶಗಳನ್ನು ಪಡೀತಲೇ ಇರ್ತೀರಿ. ಯಾವುದೇ ಭೂಮಿ ಅಥವಾ ನಿವೇಶವನ್ನು ಖರೀದಿಸಬೇಕೆಂದು ನೀವು ಅಂದ್ಕೊಂಡಿದ್ರೆ ಕಷ್ಟಪಟ್ಟು ಕೆಲಸ ಮಾಡಿ ಅಗತ್ಯವಾದ ಹಣವನ್ನು ಪಡೆಯುವುದು ಉತ್ತಮವಾಗಿರುತ್ತದೆ. ಮತ್ತು ಆಸ್ತಿ ಮತ್ತು ಕಟ್ಟಡದ ಬಗ್ಗೆ ನಿಮ್ಮ ಕನಸುಗಳನ್ನು ನನಸಾಗಿಸಲು ಇದರಿಂದ ಸಾಧ್ಯವಾಗ್ತಾ ಹೋಗ್ತದೆ. ಈ ನಿಟ್ಟಿನಲ್ಲಿ ವರ್ಷದ ದ್ವಿತೀಯಾರ್ಧಕ್ಕೆ ಹೋಲಿಸಿದರೆ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಹೋಗ್ತೀರಿ. ವರ್ಷದ ಮೊದಲಾರ್ಧ ಅದ್ಭುತವಾಗಿ ಇದ್ರೂ ಕೂಡ ದ್ವಿತೀಯಾರ್ಧಕ್ಕೆ ಹೋಲಿಸಿದರೆ ಇದು ಉತ್ತಮವಾಗಿರ್ತದೆ. ವಾಹನಕ್ಕೆ ಸಂಬಂಧಪಟ್ಟಿದರೆ ಈ ವಾಹನಗಳನ್ನು ಖರೀದಿಸುವಾಗ ಶುಕ್ರನ ಸಂಚಾರವು ಸಕಾರಾತ್ಮಕವಾದಂತಹ ಫಲಿತಾಂಶಗಳನ್ನು ನಿಮಗೆ ನೀಡುತ್ತಿರುತ್ತದೆ ಸ್ನೇಹಿತರೆ. ಹೆಚ್ಚುವರಿಯಾಗಿ 4ನೇ ಮನೆ ಮೇಲೆ ಗುರುವಿನ ಸಂಚಾರದಿಂದಾಗಿ ನಿಮಗೆ ಬಹಳಷ್ಟು ಅನುಕೂಲಕರವಾಗಿರ್ತದೆ. ಇದರಿಂದಾಗಿ ಈ ಎಲ್ಲ ಅಂಶಗಳಿಂದಾಗಿ ನೀವು ಆಳವಾದ ಬಯಕೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಿಮ್ಮ ವಾಹನವನ್ನು ಖರೀದಿಸಲು ಇದು ಸಾಧ್ಯವಾಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಒಟ್ಟಾರೆಯಾಗಿ ಈ ತುಲಾರಾಶಿಯವರಿಗೆ ಈ ಮೇ ತಿಂಗಳಿನಲ್ಲಿ ನೀವು ಏನೇ ಕೆಲಸ ಮಾಡಿದರೂ ಒಳ್ಳೆಯ ಫಲಿತಾಂಶಗಳು ಕೂಡ ಉಂಟಾಗ್ತಾ ಹೋಗ್ತದೆ. ನೀವು ಭೂಮಿ ಅಥವಾ ನಿವೇಶನ ಹಾಗೆ ವಾಹನವನ್ನು ಖರೀದಿಸಬೇಕು ಅಂತ ಅಂದ್ಕೊಂಡಿದ್ರು ಈ ಟೈಮ್ ಬಹಳ ಒಳ್ಳೆಯದಾಗಿರಲಿದೆ ಸ್ನೇಹಿತರೆ. ಇನ್ನು ಈ ತುಲಾರಾಶಿಯವರಿಗೆ ಈ ಟೈಮ್ನಲ್ಲಿ ಏನೆಲ್ಲ ರೀತಿಯ ಗುಣ ಸ್ವಭಾವಗಳು ಉಂಟಾಗ್ಬೋದು ಅಂತ ತಿಳಿಸ್ಕೊಡ್ತಾ ಹೋಗ್ತಾನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಶುಕ್ರನ ಆಧಿಪತ್ಯಕ್ಕೆ ಒಳಪಟ್ಟಿರುವಂತಹ ಈ ತುಲಾರಾಶಿಯವರು ನೋಡಲು ಆಕರ್ಷಕರಾಗಿರುವಂತಹ ವ್ಯಕ್ತಿಗಳು ನೀವಾಗಿರ್ತೀರಿ ಸ್ನೇಹಿತರೆ. ಈ ರಾಶಿ ಚಿಹ್ನೆಯೇ ಸೂಚಿಸುವಂತೆ ನಿಷ್ಪಕ್ಷಪಾತಿಗಳು ಕೂಡ ನೀವಾಗಿರ್ತೀರಿ. ನಿಮ್ಮ ಗುಣ ಸ್ವಭಾವಗಳನ್ನು ನೋಡ್ತಾ ಹೋಗೋದಾದರೆ ಈ 12 ರಾಶಿಗಳಲ್ಲಿ 7ನೇ ರಾಶಿ ಇದೆ ತುಲಾರಾಶಿ ಆಗಿರ್ತದೆ ಸ್ನೇಹಿತರೆ. ಈ ತುಲಾರಾಶಿಯ ಜನರು ಅನಿಯಮಿತ ಮನಸ್ಸನ್ನು ಹೊಂದಿರುವಂತಹ ವ್ಯಕ್ತಿಗಳು ಆಗಿರ್ತೀರಿ ಸ್ನೇಹಿತರೆ. ಒಂದೇ ಆಲೋಚನೆಗೆ ಅಂಟಿಕೊಳ್ಳುವುದಿಲ್ಲ. ಇವರು
ವಿಮರ್ಶಾತ್ಮಕ ಸ್ವಭಾವವನ್ನು ಕೂಡ ಹೊಂದಿರ್ತೀರಿ. ನೀವು ಇತರರಿಗೆ ಕೆಲಸವನ್ನು ಮೆಚ್ಚಿಸಲು ಮಾಡೋದಿಲ್ಲ ಸ್ನೇಹಿತರೆ. ಈ ತುಲಾರಾಶಿಯ ಜನರ ವಿಶೇಷವಾದಂತಹ ಸ್ವಭಾವ ಏನು ಅಂತಂದರೆ ಗುಟ್ಟಾಗಿ ವಿಷಯಗಳನ್ನು ಬಚ್ಚಿಟ್ಟುಕೊಳ್ಳುವಂತಹ ಸ್ವಭಾವ ನಿಮ್ಮದಾಗಿರ್ತದೆ ಸ್ನೇಹಿತರೆ. ಈ ರಾಶಿಯ ಜನರು ಸ್ವತಂತ್ರವಾಗಿ ಬದುಕಲು ಸಾಕಷ್ಟು ಇಷ್ಟವನ್ನು ಪಡ್ತಾರೆ. ಚಿತ್ತ ಚಾಂಚಲ್ಯ ಹೊಂದಿರುವಂತಹ ವ್ಯಕ್ತಿಗಳು ಕೂಡ ನಿಮ್ಮಾಗಿರ್ತೀರಿ ಸ್ನೇಹಿತರೆ. ಕೆಲವೊಮ್ಮೆ ನೀವು ಹೊಂದಿಕೊಂಡಂತಹ ಕೆಲಸವನ್ನು ಮಾಡಿ ಮುಗಿಸದೆ ನಿಮಗೆ ಸಮಾಧಾನ ಅನ್ನೋದು ಬರೋದಿಲ್ಲ ಸ್ನೇಹಿತರೆ. ಆದ್ದರಿಂದ ನೀವು ಆ ಕೆಲಸದಲ್ಲಿ ಹೆಚ್ಚು ಪ್ರಯತ್ನವನ್ನು ಪಡ್ತು ಹೋಗ್ತೀರಿ ಸ್ನೇಹಿತರೆ. ಇನ್ನು ಈ ತುಲಾರಾಶಿಯವರು ಈ ಸಮಯದಲ್ಲಿ ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದರಿಂದ ವಿಡಿಯೋನ ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಮೊದಲನೆಯದಾಗಿ ಈ ಟೈಮ್ನಲ್ಲಿ ನೀವು ಬಹಳ ಶಿಸ್ತಿನಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ. ವಿದ್ಯಾರ್ಥಿಗಳಂತೂ ಬಹಳ ಶಿಸ್ತಿನಿಂದ ಇದ್ದರೆ ನಿಮ್ಮ ಓದಿನ ಕಡೆ ಹೆಚ್ಚಿನ ಗಮನವನ್ನು ಕೊಡೋದರ ಜೊತೆಗೆ ಹಾಗೆ ಸಮಯ ಪರಿಪಾಲನೆಯನ್ನು ಮಾಡೋದ್ರಿಂದ ನೀವು ಯಶಸ್ಸನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅಗತ್ಯವಿರುವಂತಹ ಸ್ನೇಹಿತ ಅಥವಾ ಸಹಪಾಠಿಗಳಿಗೆ ನೀವು ಸಹಾಯವನ್ನು ಮಾಡಿ ಸ್ನೇಹಿತರೆ. ಮಾಂಸ, ಮದ್ಯ ಮತ್ತು ಅಶ್ಲೀಲತೆ ಇತ್ಯಾದಿಗಳಿಂದ ದೂರವನ್ನು ಕಾಯ್ದಿರಿಸಿಕೊಳ್ಳಿ ಸ್ನೇಹಿತರೆ. ಇದರಿಂದಾಗಿ ನಿಮ್ಮ ಮನಸ್ಸು ಚಂಚಲಿತವಾಗ್ತದೆ. ಹಾಗೆ ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಒಲವನ್ನು ತೋರಿಸಿ. ಪ್ರತಿ ತಿಂಗಳ 3ನೇ ಗುರುವಾರ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದೇವಸ್ಥಾನಕ್ಕೆ ತುಪ್ಪ ಮತ್ತು ಆಲೂಗಡ್ಡೆಯನ್ನು ದಾನ ಮಾಡಿ ಸ್ನೇಹಿತರೆ. ಇದರಿಂದ ಆ ಗುರುದೇವರ ಅನುಗ್ರಹವು ಪಾತ್ರರಾಗ್ತೀರಿ ಸ್ನೇಹಿತರೆ. ಇನ್ನು ಪ್ರತಿ ಶನಿವಾರ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪೆಗೆ ಪಾತ್ರರಾಗ್ತಾ ಹೋಗ್ತೀರಿ ಸ್ನೇಹಿತರೆ. ಆದರೆ ನೀವು ಆ ದಿನ ಮದ್ಯಪಾನ ಮತ್ತು ಮಾಂಸಾಹಾರವನ್ನು ತಪ್ಪಿಸಿ ಆ ಶನಿದೇವರ ಜಪವನ್ನು ಮಾಡೋದ್ರಿಂದ ಆ ಶನಿದೇವರ ಕೃಪೆಗೆ ಕೂಡ ನೀವು ಪಾತ್ರರಾಗ್ತೀರಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ದೇವರನ್ನು ಮಾಡಿ ಯಾರೂ ಕೆಟ್ಟವರಾಗಿಲ್ಲ ಸ್ನೇಹಿತರೆ. ಆದ್ದರಿಂದ ಆಧ್ಯಾತ್ಮಿಕದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಆ ದೇವರು ನಿಮಗೆ ಸಕಲ ಐಶ್ವರ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡ್ತಾರೆ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.